ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಶಾಕಿಂಗ್ ಆಗಿರುವಂಥದ್ದು ಅದೇನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೂಕಂಪ ಆಗಿದೆ. ರೆಕ್ಟರ್ ಮಾಪಕದಲ್ಲಿ 2.3ರಷ್ಟು ಭೂಕಂಪದ ತೀವ್ರತೆ ಇತ್ತು. ಭೂಕಂಪನದಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಆತಂಕ ಸೃಷ್ಟಿಯಾಗ್ದಂಗಂತೂ ಇರೋದಿಲ್ಲ, ಆದರೆ ತೀವ್ರತೆ ಕಡಿಮೆ ಇದೆ. ಸದ್ಯ 2.3ರಷ್ಟು ತೀವ್ರತೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹಾನಿ ಆಗೋದಿಲ್ಲ. 6ರಷ್ಟು ತೀವ್ರತೆ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗುತ್ತೆ. ಸದ್ಯ 2.3ರಷ್ಟು ಇತ್ತು ತೀವ್ರತೆ ರಿಕ್ಟರ್ ಮಾಪಕದಲ್ಲಿ. ಫಿಲಿಪ್ಪೈನ್ಸ್ ರಾಜಧಾನಿಯಲ್ಲೂ ಕೂಡ ಭೂಕಂಪನ ಆಗಿದೆ. ಫಿಲಿಪ್ಪೈನ್ಸ್ ರಾಜಧಾನಿ ಮನಿಲಾದಲ್ಲೂ ಕೂಡ ನಡುಗಿದೆ ಭೂಮಿ. ರಿಕ್ಟರ್ ಮಾಪಕದಲ್ಲಿ 6.2ರಷ್ಟು ಭೂಕಂಪ ಆಗಿರುವಂಥದ್ದು. ಅಲ್ಲಿ ರಿಕ್ಟರ್ ಮಾಪಕದಲ್ಲಿ ಆ ಒಂದು ತೀವ್ರತೆ ದಾಖಲಾಗಿದೆ. 6.2ರಷ್ಟು ಅದರ ತೀವ್ರತೆ ಇತ್ತು. ಸೊ ಫಿಲಿಪ್ಪೈನ್ಸ್ನಲ್ಲಿ ದೊಡ್ಡ ಮಟ್ಟದಲ್ಲೇ ಸ್ವಲ್ಪ ಭೂಕಂಪನ ಆಗಿರುವಂಥದ್ದು. ದೆಹಲಿಯಲ್ಲೂ ಕೂಡ ಭೂಕಂಪ ಆಗಿದೆ, ಆದರೆ ಅದರ ತೀವ್ರತೆ 2.3ರಷ್ಟಿತ್ತು. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಇವತ್ತು ಭೂಕಂಪ ಆಗಿರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ ಆತಂಕ ಮನೆ ಮಾಡಿತ್ತು ದೆಹಲಿಯ ಜನರಲ್ಲಿ.